ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡ್ತಾ ಇದೆ. ಇವತ್ತು ಮೆಟ್ರೋ ರೈಲು ಸೇವೆಗಳು ವಿಸ್ತರಣೆ ಆಗ್ತಾ ಇದೆ. ರಾತ್ರಿ 3 ಗಂಟೆವರೆಗೆ ಸಂಚರಿಸಲಿದೆ ಮೆಟ್ರೋ. ನೇರಳೆ ಮತ್ತು ಹಸಿರು ಮಾರ್ಗದಲ್ಲಿ 8 ನಿಮಿಷಗಳಿಗೆ ರೈಲು, ಹಳದಿ ಮಾರ್ಗದಲ್ಲಿ 15 ನಿಮಿಷಗಳ ಅಂತರದಲ್ಲಿ ಸಂಚಾರ. 11 ಗಂಟೆಗೇನೋ ಲಾಸ್ಟ್ ಇತ್ತು. ಇವತ್ತೆಲ್ಲ ಪಾರ್ಟಿ ಮೂಡಲ್ಲಿ ಇರ್ತಾರಲ್ಲ, ಎಲ್ಲ ಸೆಲೆಬ್ರೇಷನ್ ಮೂಡಲ್ಲಿ ಇರ್ತಾರೆ. ಕೆಲವರು ಅಯ್ಯೋ ನಮ್ಮ ಓನ್ ವೆಹಿಕಲ್ಸ್ ತಗೊಂಡು ಹೋಗೋದು ಬೇಡ, ಎಲ್ಲಿ ಪಾರ್ಕಿಂಗ್ ಮಾಡೋದು, ಪಾರ್ಕಿಂಗ್ ಸಮಸ್ಯೆ, ಡ್ರಿಂಕ್ ಅಂಡ್ ಡ್ರೈವ್ ಬೇರೆ ಸಮಸ್ಯೆ, ಫೈನ್ ಹಾಕ್ತಾರೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋದಕ್ಕೆ ಸರ್ಕಾರನೇ ಎಲ್ಲ ಅರೇಂಜ್ ಮಾಡಿಕೊಡ್ತಾ ಇದೆ. 11 ಗಂಟೆಗೆ ಲಾಸ್ಟ್ ಇದ್ದಿದ್ದು ಮೆಟ್ರೋ 3 ಗಂಟೆ ತನಕ ಮಿಡ್ ನೈಟ್ ಅರ್ಲಿ ಮಾರ್ನಿಂಗ್ 3 ಗಂಟೆವರೆಗೂ ಮೆಟ್ರೋ ಸಂಚಾರ ಇರುತ್ತೆ. ಸೊ ಹಾಗಾಗಿ ಆರಾಮಾಗೆ ಪಾರ್ಟಿ ಗೀಟಿ ಎಲ್ಲ ಅಟೆಂಡ್ ಮಾಡಿಕೊಂಡು ಶಿಸ್ತಲ್ಲಿ ಮೆಟ್ರೋ ಹತ್ಕೊಂಡು ಮನೆಗೆ ಹೋಗ್ಬೋದು. ಯಾಕಂದರೆ ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಸ್ಗಳು ಜಾಸ್ತಿ, ಅಪಘಾತಗಳ ಸಂಖ್ಯೆ ಜಾಸ್ತಿ, ಪಾರ್ಕಿಂಗ್ ಸಮಸ್ಯೆ ಇಲ್ಲ, ಎಲ್ಲಿ ಬೇಕಲ್ಲಿ ನಿಲ್ಲಿಸೋದು, ಇದರಿಂದ ಟ್ರಾಫಿಕ್ ಜಾಮ್ ಆಗೋದು, ಕಿರಿಕಿರಿ ಅದನ್ನು ತಪ್ಪಿಸೋಕೆ ಅಂತ ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ರಾತ್ರಿ 3 ಗಂಟೆವರೆಗೂ ಸಂಚಲಿಸಿದೆ ಮೆಟ್ರೋ. ಕ್ಯಾಬು ಆಟೋ ಎಲ್ಲ ಇರುತ್ತೆ, ಆದರೆ ಇವತ್ತು ಅವರು ಯಾವ ರೀತಿಯಾಗಿ ರೇಟ್ ಫಿಕ್ಸ್ ಮಾಡ್ತಾರೆ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. 100 ರೂಪಾಯಿ ಇರಲ್ಲ, 500 ರೂಪಾಯಿ ಕೇಳ್ತಾರೆ. ಇವತ್ತು ಮಾತಾಡೋಂಗೇ ಇಲ್ಲ ಇವತ್ತು ಕ್ಯಾಬು ಮತ್ತು ಆಟೋ ಚಾರ್ಜ್ ಬಗ್ಗೆ. ಸೊ ಆ ಥರದ ಸಮಸ್ಯೆಗೆ ಬೇಡ ಅನ್ನುವಂಥ ಕಾರಣಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾರ್ಯಾರು ಪಾರ್ಟಿ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಆರಾಮಾಗಿ ಮೆಟ್ರೋದಲ್ಲಿ ಬಂದು ಮೆಟ್ರೋದಲ್ಲಿ ಹೋಗ್ಬೋದು. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇವತ್ತು 3 ಗಂಟೆವರೆಗೂ, ರಾತ್ರಿ 3 ಗಂಟೆವರೆಗೂ ಮೆಟ್ರೋ ಸಂಚಾರ ಇದು ಯಾವ ಥರ ಅನುಕೂಲ ಆಗತ್ತೆ ಅಂತ? ಖಂಡಿತವಾಗಲು ಮುಖ್ಯವಾಗಿ ಬೆಳಗ್ಗೆ ಅಂದ್ರೆ ಇವತ್ತು ಮಿಡ್ ನೈಟ್ ಹಾಗೆ ನಾಳೆಯಿಂದ ಬೆಳಗ್ಗೆ 3 ಗಂಟೆವರೆಗೂ ಕೂಡ ಮೆಟ್ರೋ ಸೇವೆ ಲಭ್ಯವಾಗುತ್ತದೆ. ಕೆಂಪೇಗೌಡ ಮೆಟ್ರೋ ನಿಲ್ದಾಣಗಳಿಂದ ನೇರಳೆ, ಹಸಿರು ಹಾಗೂ ಹಳದಿ ಮಾರ್ಗಗಳಿಗಾಗಲೇ ಸಂಚಾರ ಮಾಡ್ತಾ ಹೆಚ್ಚುವರಿ ರೈಲು ವ್ಯವಸ್ಥೆಗಳನ್ನ ರೂಪೋತ್ತರವನ್ನು ಕೂಡ ಮಾಡಲಾಗಿರೋದು. ಸಹಜವಾಗಿ ಏನು MG ರಸ್ತೆಯಿಂದ ಟ್ರಿನಿಟಿ ಚರ್ಚ್ ಸ್ಟ್ರೀಟ್ ಆ ಕಡೆಯಿಂದ ಸಾಕಷ್ಟು ಏನು ಎಂಜಾಯ್ಮೆಂಟ್ ಬಂದಿರ್ತಾರೆ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ. ಅಲ್ಲಿಂದ ತೆರಳುವಂತರ ಅನುಕೂಲ ಆಗಲಿ ಅಂತ ಬೆಳಗಿಂದ 3 ಗಂಟೆವರೆಗೂ ಕೂಡ ಮೆಟ್ರೋ ಸೇವೆಯನ್ನು ಒದಗಿಸಿದೆ. ಈಗ 1:45ಕ್ಕೆ ಮಧ್ಯರಾತ್ರಿ 1:45ಕ್ಕೆ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ಹಾಗೂ ಕಲ್ಕತ್ತಾ ಸೇವೆ ಇರುತ್ತದೆ. 2:02 ಕೂಡ ಆ ಒಂದು ಸೇವೆ ಇರುತ್ತೆ. ಹಾಗೇನೆ ಒಂದು ನೇರಳೆ ಹಾಗೂ ಹಸಿರು ಮಾರ್ಗದ ವೇಳಾಪಟ್ಟಿಯನ್ನು ಕೂಡ ಈಗಾಗಲೇ ತನ್ನ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರಕಟ ಮಾಡಿರೋದು. ಸಹಜವಾಗಿ ನಗರದ ಬೇರೆ ಭಾಗಗಳಿಂದ ಏನು MG ರಸ್ತೆ ಬರ್ತಾರೆ, ಬ್ರಿಗೇಡ್ ರೋಡ್ ಬರ್ತಾರೆ, ಟೆಕ್ಸಿಟಿ ಬರ್ತಾರೆ, ಹಾಗೆ ಫೋರ್ಮುಲಾ ಬರ್ತಾರೆ, ಇನ್ನೊಂದು ಬರ್ತಾರೆ. ಅವರಿಗೆ ಅನುಕೂಲ ಆಗ್ಲಿ, ಸೆಲೆಬ್ರೇಷನ್ ಮುಗಿದ ಬಳಿಕ ಮನೆಗಳಿಗೆ ತೆರಳಿಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ BMRCL ಹೆಚ್ಚುವರಿ ವ್ಯವಸ್ಥೆಗಳು ಹೆಚ್ಚುವರಿ ಸೇವೆ 2-3 ಗಂಟೆಗಳ ಕಾಲ ಹೆಚ್ಚುವರಿ ವ್ಯವಸ್ಥೆಯನ್ನು ಈಗ ಮಾಡಿರುವುದು. ನಿತ್ಯ ಸಹಜವಾಗಿ 11 ಗಂಟೆಗೆ ಲಾಸ್ಟ್ ಟ್ರೈನ್ ಇರುತ್ತೆ. ಅದಾದ ನಂತರ ಯಾವುದೇ ಮಾರ್ಗ ಕೂಡ ಟ್ರೈನ್ ವ್ಯವಸ್ಥೆ ಇರಲ್ಲ. ಅದಾದ ಬೆಳಗ್ಗೆ 5 ಗಂಟೆವರೆಗೆ ಸೇವೆ ಅಲಭ್ಯ ಇರುತ್ತೆ. ಆದ್ರೆ ಈ ದಿನ ರಾತ್ರಿ ಮಾತ್ರ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಪ್ರಯಾಣಿಕರ ಅನುಕೂಲಕ್ಕಾಗಿ ಬೆಳಗಿನ ಜಾವ ಇವತ್ತು ರಾತ್ರಿ ಹಾಗೂ ನಾಳೆ ಬೆಳಗಿನ ಜಾವ 3-3:30 ಕೂಡ ಮೆಟ್ರೋ ಸೇವೆ ಲಭ್ಯ ಇರುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆ ಹೇಗಿರುತ್ತೆ, ಏನು ಪೊಲೀಸ್ ಇಲಾಖೆಯಿಂದ ಯಾವ ಥರ ಸಿದ್ಧತೆ ಆಗಿದೆ, ಆಮೇಲೆ ಸಾರ್ವಜನಿಕರು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ಲ, ಎಲ್ಲ ಏನೇನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. 5 ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಸಂಪತ್ತು, ಶಾಂತಿ, ನೆಮ್ಮದಿ ಎಲ್ಲ ಕೊಡಲಿ, ಯಶಸ್ಸನ್ನು ಕೊಡಲಿ. TV5 ನಾವು ನೋಡ್ತಿದ್ದಂತೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಭಾಳಷ್ಟು ಜನರನ್ನು ರೀಚ್ ಆಗ್ತಾ ಇದೆ. ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಭಾಳ ಒಳ್ಳೆಯ ಒಂದು ಸುದ್ದಿಗಳನ್ನು ನಿಮ್ಮ ವಾಹಿನಿಯ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ಸಾಮಾಜಿಕ ಕಳಕಳಿಯಿಂದ ಏನು ಜವಾಬ್ದಾರಿಯನ್ನು ತಾವು ಇಟ್ಕೊಂಡು ಚಾನೆಲನ್ನು ಮುನ್ನಡೆಸ್ತಿರುವಂಥ ಮುಖ್ಯಸ್ಥರು ಮತ್ತು ಎಲ್ಲ ವರದಿಗಾರರು, ಇದರ ಬ್ಯಾಕ್ ಡ್ರಾಪಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅದೇ ರೀತಿಯಾಗಿ ತಮ್ಮೆಲ್ಲ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತನವೇ ಬಾಳು, ಹಳಸಿಕೆ ಎಲ್ಲ ಸಾವು ಬಿಡು, ರಸವು ನವನವತೆಯಿಂದ ಅನುದಿನವು ಹೊರ ಹೊಮ್ಮುತ್ತಿರೆ, ಹಸನೊಂದು ನುಡಿಯಲ್ಲಿ, ನಡೆಯಲ್ಲಿ, ನೋಟದಲ್ಲಿ ಪಸರಿಸುತ್ತಿರೆ ಬಾಳ್ಚೆಲುವು ಮಂಕುತಿಮ್ಮ ಅನ್ನೋ ಕವಿವಾಣಿಯಂತೆ ಹಳೆಯದು ನೆನ್ನೆ ಎನ್ನೋದು ತೀರೋಗಿದೆ, ನಾಳೆ ಎನ್ನೋದು ಹುಟ್ಟಬೇಕಾಗಿದೆ.
ಇವತ್ತನ್ನೋದು ವಾಸ್ತವ. ಈ ವಾಸ್ತವತೆಯ ವ್ಯವಸ್ಥೆಯಲ್ಲಿ ಇನ್ನೊಬ್ಬರಿಗೆ ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ವ್ಯವಸ್ಥೆ, ನಮ್ಮಿಂದ ಇನ್ನೊಬ್ಬರಿಗೆ ಹಾನಿಯಾಗದಂತಹ ಮನಸ್ಥಿತಿಗಳು, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದಂತಹ ಒಂದು ನಮ್ಮ ಕೆಲಸ ಕಾರ್ಯಗಳು, ಇವುಗಳನ್ನು ಇಟ್ಕೊಂಡು ಬರುವ ಎಲ್ಲ ಗಳಿಗೆಗಳು, ಹೊಸ ಗಳಿಗೆಗಳಲ್ಲಿ ಒಂದು ನೋಟದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಅಂದರೆ ಪ್ಯೂರಿಟಿ ಇನ್ ಬಿಹೇವಿಯರ್, ಪ್ಯೂರಿಟಿ ಇನ್ ವಿಷನ್ ಆ್ಯಂಡ್ ಪ್ಯೂರಿಟಿ ಇನ್ ಟಾಕ್, ಈ ಮೂರನ್ನು ಇಟ್ಕೊಂಡ್ರೆ ನಮ್ಮ ಜೀವನ. ನಮಸ್ಕಾರ. ಈಗ ನಾವು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಆ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಹೊಸ ವರ್ಷದಲ್ಲಿ ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಸ್ಪೆಷಲಿ TV5 ಅವರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಥವಾ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯದಾಗೋ ಕಾರ್ಯಕ್ರಮಗಳು ಕೊಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಸೊ ಆ ಪ್ರಯುಕ್ತ ಅವ್ರಿಗೂ ಕೂಡ ಮುಂದಿನ ವರ್ಷದಲ್ಲಿ ಒಳ್ಳೆಯದಾಗಲಿ, 2026 ಅವರಿಗೆ ಒಳ್ಳೆಯ ತರಲಿ ಅಂತ ಹೇಳ್ತಾ ಅವರ ಶುಭಾಶಯವನ್ನು ಕೋರ್ತಾ ಇದ್ದೇನೆ.